ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರಿಗೆ ಈ ದಿವಸ ಪ್ರಜಾಪ್ರಭುತ್ವ ಬಹಳ ಅಪಾಯದಲ್ಲಿದೆ. ಕಾರಣ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮತದಾರನಿಗೂ ಒಬ್ಬ ಮಾನವನಿಗೂ ಅದು ಗಂಡಿಲ್ಲ ಹೆಣ್ಣಿಲ್ಲ ಅದು ಯಾವುದೇ ಇರಲಿ ಒಂದು ಮತದ ಹಕ್ಕಿದೆ. ಅದನ್ನು ಈ ದಿವಸ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಆ ಮತದಾನದ ಹಕ್ಕನ್ನು ಇಟ್ಕೊಂಡು ಸುಳ್ಳು ಓಟ್ಗಳನ್ನು ಸೃಷ್ಟಿ ಮಾಡಿ ಚುನಾವಣೆಯಲ್ಲಿ ಗೆಲ್ಲತಕ್ಕಂಥ ಒಂದು ಹುನ್ನಾರವನ್ನು ಮಾಡಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಹೇಳಿದ್ರು, ಮಹದೇವಪುರದಲ್ಲಿ ಏನಾಗಿದೆ, ಬೆಂಗಳೂರು ಸೆಂಟ್ರಲ್ನಲ್ಲಿ, ಆರಾಮ್ ನಗರಲ್ಲಿ ಏನಾಗಿದೆ, ಮತ್ತು ಇವತ್ತು ಬಿಹಾರ್ನಲ್ಲಿ ಏನು ನಡೀತಾ ಇದೆ. SIR ಅಂತ ಹೇಳಿ ಒಂದು ಕಾನೂನನ್ನು ತಗೊಂಡು ಬಂದು ಮತದಾರನ ಬದುಕಿರ್ತಕ್ಕಂಥವ್ರನ್ನೂ ಕೂಡ ಸತ್ತಿದ್ದಾರೆ ಅಂತ ಹೇಳಿ ಮತದಾರ ಪಟ್ಟಿಯಿಂದ ತೆಗೆದುಹಾಕ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂಥವ್ರು ಅವ್ರು ಎಲ್ಲೇ ಇರಲಿ ಮತದಾರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸ್ಕೊಂಡು ಚುನಾವಣೆ ಗೆಲ್ತಕ್ಕಂಥ ಒಂದು ಹುನ್ನಾರವನ್ನು ಮಾಡಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡಿ ಮತದಾನ ಒಂದು ಮತ ಏನು ನಮಗಿದೆ ಅದು ನಮ್ಮ ಹಕ್ಕು, ಆ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಹೋರಾಟವನ್ನು ನಾವು ಈ ದಿವಸ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿಕ್ಕಣ್ಣವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸಾರ್ವಜನಿಕರ ಇದು ಹಕ್ಕು ಬರೀ ನಮ್ಮ ಹಕ್ಕು ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರತಕ್ಕಂಥ ಹಕ್ಕನ್ನೇ ಕಳ್ಕೊಳ್ತಕ್ಕಂಥ ಸ್ಥಿತಿ ಬಂದಿದೆ. ಅದನ್ನು ಉಳಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ದಯಮಾಡಿ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಹಕ್ಕನ್ನು ಪುನಃ ಸ್ಥಾಪಿಸ್ಕೊಳ್ಬೇಕು. ಆ ಮತದಾನದ ಹಕ್ಕನ್ನು ಕಳ್ಕೋಬಾರ್ದು, ಅಕ್ರಮ ಮತದಾನಕ್ಕೆ ಅವಕಾಶ ಕೊಡಬಾರದು ಅಂತ ಕೇಳ್ಕೊಳ್ತಾ ಏನಿವತ್ತು ನಮ್ಮ AICC ಇಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಆದೇಶದಲ್ಲಿ ಇವತ್ತು ಒಂದು ಕ್ಯಾಂಡಲ್ ಮಾರ್ಚನ್ನು ಇವತ್ತು ಹುಳಿಯಾರ್ ನಗರದಲ್ಲಿ ಮಾಡಿದ್ದೇವೆ. ಎಲ್ಲ ಕೂಡ ಬೆಂಬಲವನ್ನು ಹೇಳಿದರೆ ನಮಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಯಿಂದ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಬಂಧುಗಳೇ, ಇವತ್ತು ಕ್ಯಾಂಡಲ್ ಮಾರ್ಚ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ನಾಯಕರು ಹಾಗೂ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರೆ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸೋದರಗಳೇ, ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಯಾತಕ್ಕಾಗಿ ಹಮ್ಮಿಕೊಂಡಿದ್ದೀವಿ ಅಂತಂದರೆ ಬಿಜೆಪಿಯವರು ಕಳ್ಳ ಓಟನ್ನು ಪಡೆದು ಇವತ್ತು ಆಡಳಿತಕ್ಕೆ ಬಂದಿದ್ದಾರೆ. ಅದನ್ನು ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವರು ಯಾವ ರೀತಿ ಕಳ್ಳ ಓಟನ್ನು ಪಡೆದು ಅಧಿಕಾರವನ್ನು ಪಡೆದುಕೊಂಡರು ಅಂತಕ್ಕಂಥ ವಿಚಾರವನ್ನು ಅಲ್ಲೇ ಸವಿಸ್ತಾರವಾಗಿ ಅನೇಕ 6 ತಿಂಗಳ ಕಾಲ ಸ್ಟಡಿ ಮಾಡಿ ಈ ಒಂದು ಕಳ್ಳ ಓಟನ್ನು ಪಡೆದಿರ್ತಕ್ಕಂಥದ್ದನ್ನು ಹಿಡಿದಿರ್ತಾರೆ. ಅಲ್ಲಿ ಒಂದು ಕ್ಷೇತ್ರಕ್ಕೆ ಕನಿಷ್ಠ 20,000 10,000ರಿಂದ 20,000 ಓಟ್ಗಳು ಕಳ್ಳ ಮತದಾನ ಆಗಿದೆ. ಅದರಲ್ಲಿ ಅಲ್ಪಸಂಖ್ಯಾತ ಓಟ್ಗಳನ್ನು ವೋಟ್ ಲಿಸ್ಟಲ್ಲಿ ಇದ್ದಲೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ಈ ಥರ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಅವರ ಒಂದು ಟೀಮು ಎಲ್ಲರೂ ಸಹ ಪತ್ತೆ ಹಚ್ಚಿ ಇವತ್ತು ವೋಟ್ ಚೋರಿ ಗಾಡಿ ಚೋರ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡು ಮುಂದೆ ನಮ್ಮ ದೇಶದಲ್ಲಿ ಆಗಬಾರ್ದು, ನಮ್ಮ ಮತದಾನ ನಮ್ಮ ಓಟು ನಮ್ಮ ಹಕ್ಕು, ಒಬ್ಬರಿಗೆ ಒಂದೇ ಓಟು ಅಂತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸಬೇಕು. ಈ ಥರ ಕಳ್ಳ ರೀತಿಯಲ್ಲಿ ಬಂದು ಹಿಂಬಾಗಿಲಿಂದ ಬಂದು ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಮೊದಲು ಅಧಿಕಾರವನ್ನು ಬಿಟ್ಟು ಇಳಿರಿ, ಬಿಜೆಪಿ ಸರ್ಕಾರದವರು ಅದು ಕೇಂದ್ರ ಸರ್ಕಾರದ ಅಧಿಕಾರ ಬಿಟ್ಟು ಇಳಿರಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಸಹ ಹೋರಾಟವನ್ನು ಮಾಡಬೇಕು. ಹೋರಾಟ ಮಾಡಿ ಇದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಬೇಕು. ಮತ್ತೆ ನಮ್ಮ ದೇಶದಲ್ಲಿ ಒಳ್ಳೆ ಮತದಾನವನ್ನು ಮಾಡಿ ಮುಂದೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಯನ್ನು ಮಾಡಬೇಕು. ನಮ್ಮ ಕೇಂದ್ರದಲ್ಲಿ ನಮ್ಮ ಶಿವಕುಮಾರ್ ಸಾಹೇಬರನ್ನು ಗೆಲ್ಲಿಸಿ MLA ಮಾಡಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತಕ್ಕಂಥ ಮಾತು ಕಿರಣ್ ಕುಮಾರ್ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನನಗೆ ಸಹಾಯ ಮಾಡಿದ್ದಕ್ಕೆ ಎಲ್ಲರೂ ಸಹ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶಿವಕುಮಾರ್ ಸಾಹೇಬ್ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಿರಣ್ ಕುಮಾರ್ ಶಿವಕುಮಾರ್ ವೋಟ್ ಚೋರ್ ಕಾಂಗ್ರೆಸ್ ಅಣ್ಣ ನಮ್ಮ ಮತ ಜೈ ಕಾಂಗ್ರೆಸ್ ಪಾರ್ಟಿ ಗದ್ದಿ ಚೋಡ್ ಗದ್ದಿ ಚೋಡ್ ನಮ್ಮ ಮತ ನಮ್ಮ ಹೋರಾಟ ಕಾಂಗ್ರೆಸ್ ಪಾರ್ಟಿ सिद्धरामैया की DK शिवकुमार की KS किरण कुमार की गद्दी जोड़।
ಗಾಂಧಿ ಚೋರ್ ಗಾಂಧಿ ಚೋರ್ ಗಾಂಧಿ ಚೋರ್ ಗಾಂಧಿ ಚೋರ್ भारत माता के भारत माता के कांग्रेस पक्षा के कांग्रेस पक्षा के KS कुमार ಅವರಿಗೆ KS कुमार ಅವರಿಗೆ जय कांग्रेस पार्टी की भारत माता की